ನಗರದ ಸಹ್ಯಾದ್ರಿ ಕಾಲೇಜಿನ ಕ್ಯಾಂಪಸ್ನಲ್ಲಿರುವ 5 ಎಕರೆ ಜಾಗದಲ್ಲಿ ವಿಜ್ಞಾನ ಕೇಂದ್ರ ಕ್ಯಾಟಗರಿ 2 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇದ್ದು, ಸಂಸದ ಬಿವೈ ರಾಘವೇಂದ್ರ ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿ ವೀಕ್ಷಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಈ ಕೇಂದ್ರಕ್ಕೆ 5 ಎಕರೆ ಜಾಗವನ್ನ ಕೇಳಿದ್ದೆವು. ಯೂನಿವರ್ಸಿಟಿ ಬೆಲೆ ಬಾಳುವ ಈ ಜಾಗವನ್ನ ವಿಜ್ಞಾನ ಕೇಂದ್ರಕ್ಕೆ ಕೊಟ್ಟಿದೆ. ಇದಕ್ಕಾಗಿ ನಾನು ವಿವಿ ಆಡಳಿತಕ್ಕೆ ಅಭಿನಂದಿಸುತ್ತೇನೆ ಎಂದರು. ಇದರ ಉದ್ದೇಶ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನ ಕೇಂದ್ರದ ಪ್ರಯೋಗಾಲಯದ ಅನುಭವ ಸಿಗಬೇಕು ಎಂಬುದು ಆಗಿದೆ. ಆಗಿನ ಕೇಂದ್ರ ಮಂತ್ರಿಗಳಾದ ಮನ್ಸುಖ್ ಮಾಂಡವಿಯಾ ಅವರಿಗೆ ನಾನು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಕೇಂದ್ರಕ್ಕೆ ಕಟ್ಟಡ ಕಾಮಗಾರಿಗೆ 10 ಕೋಟಿ ರೂಪಾಯಿ ಹಾಗೂ ಪ್ರಯೋಗಾಲಯದ ಉಪಕರಣಗಳಿಗೆ 2 ಕೋಟಿ ರೂಪಾಯಿ ಮಂಜೂರಾಗಿತ್ತು. ಕಟ್ಟಡ ಪೂರ್ಣಗೊಳ್ಳಲು ಇನ್ನೂ 1 ಕೋಟಿ ರೂಪಾಯಿ ಕೊರತೆ ಇದ್ದು ಅದನ್ನು ಹೊಂದಿಸಬೇಕಾಗಿದೆ ಎಂದರು. ಸಾಗರದಾಳದಲ್ಲಿನ ಜೀವ ವೈವಿಧ್ಯ ಹಾಗೂ ಇನ್ನಿತರ ವೈಜ್ಞಾನಿಕ ಮಾಹಿತಿ ಪಡೆಯಲು ಈ ವಿಜ್ಞಾನ ಕೇಂದ್ರ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿದೆ. ಇಲ್ಲಿ ಸಂಶೋಧನೆಗೂ ಕೂಡ ಅವಕಾಶವಿದೆ. ಆಸಕ್ತ ಇರುವ ವಿದ್ಯಾರ್ಥಿಗಳು ಇದರ ಲಾಭ ಪಡೆಯಬಹುದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ ಈ ಕೇಂದ್ರಕ್ಕೆ ಅನುದಾನ ನೀಡಿದೆ. ಇನ್ನು 2.5 ಎಕರೆ ಜಾಗ ಉಳಿಯಲಿದ್ದು, ಇದರಲ್ಲಿ ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಪ್ಲಾನೆಟೋರಿಯಂ ಕೂಡ ನಿರ್ಮಿಸುತ್ತೇವೆ. ಯುವ ವಿಜ್ಞಾನಿಗಳು ಬೆಳೆಸುವ ಕಾರ್ಯಕ್ರಮ ಇದಾಗಿದೆ. ಆಯನೂರಿನಲ್ಲಿ ಈಗಾಗಲೇ ಇರುವ ತಾರಾಲಯವನ್ನು ಕೂಡ ರಾಜ್ಯ ಸರ್ಕಾರದ ನೆರವಿನಿಂದ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಒಂದು ಸಣ್ಣ ಬ್ರೇಕ್ನ ನಂತರ ಸಂಸದ ಬಿವೈ ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದ್ದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಕ್ಯಾಂಪಸ್ಸಿನ ಪಕ್ಕದಲ್ಲಿ ನಮ್ಮ ಯೂನಿವರ್ಸಿಟಿಗೆ ಸೇರಿದಂತ ಸುಮಾರು 5 ಎಕರೆ ಜಾಗವನ್ನ ಸೈನ್ಸ್ ಸೆಂಟರ್ ಕ್ಯಾಟಗರಿ 2 ಇದಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿ ಕೊಟ್ಟಿತ್ತು. ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಇದರ ಉದ್ದೇಶ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಥಿಯರಿ ಅಷ್ಟೇ ಸೀಮಿತ ಆಗಬಾರ್ದು. ಪ್ರಾಕ್ಟಿಕಲ್ ಆಗಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಸಿಗಬೇಕು. ಅದಕ್ಕೆ ಬೇಕಂತ ಎಕ್ವಿಪ್ಮೆಂಟ್ಸ್ಗಳನ್ನ ಇದೆಲ್ಲದೂ ಕೂಡ ಫುಲ್ಫಿಲ್ ಮಾಡುವಂಥ ಒಂದು ಕೆಲಸ ಈ ಒಂದು ಲ್ಯಾಬಲ್ಲಿ ವಿಶೇಷವಾಗಿ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನಿಸುತ್ತಾ ಹಿಂದಿನ ಅವತ್ತಿನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಲ್ಯಾಂಡನ್ನು ನಾವು ಕೊಡ್ತೀವಿ, ಇದಕ್ಕೆ ಪ್ರಪೋಸಲ್ಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿ ಆಗಿನ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವಿಯಾ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಸುಮಾರು ಇದಕ್ಕೆ 12 ಕೋಟಿ ಹಣ ಇದಕ್ಕೆ ಅಧಿಕೃತವಾಗಿ ಸ್ಯಾಂಕ್ಷನ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು 12 ಕ್ರೋರ್ಸ್ ಆಗುತ್ತೆ. ಈಗ ಆಲ್ರೆಡಿ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಆಡಿಟೋರಿಯಂ ಫೈನಲ್ ಆಗ್ತಾ ಇದೆ. ಇನ್ನೊಂದು 2 ಕ್ರೋರ್ಸ್ ಇದರಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನ ತರುವಂತ ಒಂದು ಪ್ರಯತ್ನ ಕೂಡ ಇದರ ಮುಖಾಂತರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 10 ಕೋಟಿ ಅದಕ್ಕೆ ಬಿಲ್ಡಿಂಗ್ ಬರುತ್ತೆ, ಇನ್ನು 2 ಕೋಟಿ ಎಕ್ವಿಪ್ಮೆಂಟ್ಸ್ ಬರುತ್ತೆ. ಬಿಲ್ಡಿಂಗ್ ಕೂಡ ಇನ್ನೂ 1 ಕೋಟಿ ಶಾರ್ಟೇಜ್ ಆಗ್ತಾ ಇದೆ ಅಲ್ಲಿ ಲ್ಯಾಬ್ ಇದೆಲ್ಲ ಮುಗಿಸೋಕ್ಕೆ. ಸೊ ಅದಕ್ಕೂ ಕೂಡ ಒಂದು ವ್ಯತ್ಯಾಸದ ಹಣವನ್ನು ಜೋಡಿಸುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಕೂಡ ಗಮನ ಕೊಡ್ತೀವಿ. ಇದು ಒಂದು. ಎರಡನೇದು ವಿಶೇಷವಾಗಿ ಥಿಮ್ಯಾಟಿಕ್ ಗ್ಯಾಲರಿ ಅಂತ ಹೇಳಿ ಬಯೋಡೈವರ್ಸಿಟಿಗೆ ಇರ್ಬೋದು, ಓಷನ್ ರಿಲೇಟೆಡ್ ಇರ್ಬೋದು, ಮಿನರಲ್ ರಿಲೇಟೆಡ್ ಇರ್ಬೋದು, ವರ್ಲ್ಡ್ ಲೈಫ್ ಬಿನೀತ್ ಓಷನ್ ಅಂದರೆ ಓಷನ್ನ ಸಮುದ್ರದ ಅಡಿಯಲ್ಲಿ ಕೆಳಗಿರುವಂಥ ಎಲ್ಲ ವಿಚಾರಗಳನ್ನ ಇಲ್ಲಿ ಬಂದಾಗ ತಿಳ್ಕೊಳ್ಲಿಕ್ಕೆ ಇದಕ್ಕೆ ಈ ಒಂದು ವಿಚಾರದಲ್ಲಿ ಆಪ್ಷನ್ ಅನ್ನು ಇದಕ್ಕೆ ಹೆಚ್ಚಿಗೆ ಈ ಲ್ಯಾಬಲ್ಲಿ ಕೊಡುವಂಥ ಕೆಲಸ ಆಗಿದೆ.
ನಮ್ಮ ಶಿವಮೊಗ್ಗ ಕ್ಷೇತ್ರದ ನಮ್ಮ PU ಮಕ್ಕಳುಗಳು, ಸೈನ್ಸಲ್ಲಿ ಆಸಕ್ತಿ ಇರೋವಂಥವ್ರು, ಅಂಥವರೆಲ್ಲರೂ ಕೂಡ ಇಲ್ಲಿ ಬಂದು ಇಲ್ಲಿ ಸಮಯವನ್ನು ಕಳಿಬೋದು ಮತ್ತು ಸಂಶೋಧನೆಯನ್ನು ಮಾಡ್ಬೋದು, ರಿಸರ್ಚ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶಗಳಿಗಿದೆ. ಸೊ ಈ ರೀತಿ ಯುವ ವಿಜ್ಞಾನಿಯನ್ನು ತಯಾರು ಮಾಡುವಂಥ ಒಂದು ಕೇಂದ್ರ ಇಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರದು ಕೂಡ ಅಪೇಕ್ಷೆ ಇತ್ತು. ಸೊ ಅಪೇಕ್ಷೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಪ್ರಪೋಸಲ್ ನಾವು ಕಳಿಸ್ಕೊಟ್ಟಿದ್ವಿ. ಕೇಂದ್ರ ಮತ್ತು ರಾಜ್ಯ ಇಬ್ಬರು 50-50% ಹಾಕಿ ಇದನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಕೊಟ್ಟಂಥ ಹಣಕ್ಕಿಂತ ಭೂಮಿ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಇಂಥ ಪ್ರೈಮ್ ಪ್ಲೇಸಲ್ಲಿ ನಮ್ಮ ಕುವೆಂಪು ಯೂನಿವರ್ಸಿಟಿ ಈ ಜಾಗವನ್ನು 5 ಎಕರೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡು ಒಂದು 2.5 ಎಕರೆ ಮಾತ್ರ ಯೂಸ್ ಮಾಡಿದ್ದೀವಿ. ಇನ್ನೂ 2.5 ಎಕರ್ಸ್ ಇದೆ. ಒಂದು ಒಳ್ಳೆ ರೀತಿಯಂಥ ಒಂದು ಪ್ಲಾನೆಟೋರಿಯಂನ ಅದನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ತರುವಂಥ ಕೆಲಸವನ್ನು ಮಾಡಿದ್ರೆ ಸೊ ಬಂದಂಥ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಂಥ ಒಂದು ಸೈನ್ಸ್ ಒಂದು ಟೂರಿಸಂ ಸೆಂಟರು ಕೂಡ ಇದು ಆಗುತ್ತೆ. ಸೊ ಆ ದಿಕ್ಕಲ್ಲಿ ಬರುವಂಥ ದಿನದಲ್ಲಿ ಲ್ಯಾಬನ್ನು ಇಲ್ಲಿ ಪ್ಲಾನೆಟೋರಿಯಮನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಯುವ ವಿಜ್ಞಾನಿಗಳಿಗೆ ಒಂದು ಸಮಯ ಕಳೆಯುವಂಥ ಒಂದು ಕೇಂದ್ರ ಇದು ಆಗಬೇಕು. ಆ ದಿಕ್ಕಲ್ಲಿ ನಾವು ವಿಶೇಷವಾದಂಥ ಒಂದು ಗಮನವನ್ನು ಕೊಡ್ತಾ ಇದ್ದೀವಿ.